ನಮ್ಮಮ್ಮ ನಂದು ಸ್ಯಾರಿಗೆ ಬಳೆ ರೆಡಿ ಮಾಡಿಕೊಡ್ತಾವ್ರೆ. ಇದೇ ನನ್ನ ಸ್ಯಾರಿ ಕಲರ್ ನೋಡಿ. ನಾವೆಲ್ಲ ಇಸ್ಕೊಂಡು ಹೋಗ್ತಾ ಇದೀವಿ ಈಗ. ನಮ್ಗೆ ಇದೆಲ್ಲ ಕೊಟ್ಟವರು ನಂಜುಂಡಣ್ಣ. ಸ್ಯಾರಿ ತೊಗೊಂಡು ರೇಷ್ಮೆದಲ್ಲಿ ಹೊಲಿಸಿರೋದು. ನಾನು ನಿಮಗೆ ಫುಲ್ ಔಟ್ಫಿಟ್ ಎಲ್ಲ ತೋರಿಸ್ತೀನಿ ಮದುವೆ ವ್ಲಾಗ್ ಮಾಡಿದಾಗ. ಎಲ್ಲ ಆದ್ಮೇಲೆ ನಿಮಗೆ ತೋರಿಸ್ತೀನಿ. ನಿಂದು ಹೇಳು, ಅದನ್ನೇ ಎಲ್ಲ. ಹಲೋ ಎಲ್ರು, ಹೇಗಿದ್ದೀರಾ? ನಾನು ಈ ನ್ಯೂ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ನನ್ನ ನ್ಯೂ ವ್ಲಾಗ್ಗೆ. ಏನಪ್ಪ ಇದು ನ್ಯೂ ವ್ಲಾಗಲ್ಲಿ ವಾಯ್ಸ್ ಕೊಡ್ತಾ ಇದ್ದಾರೆ ಅಂತ ಅನ್ಕೋಬಿಡಿ. ಅಲ್ಲಿ ಫುಲ್ಲು ಡಿಸ್ಟರ್ಬೆನ್ಸ್ ಇತ್ತು, ಮಕ್ಕಳೆಲ್ಲ ಇದ್ರಲ್ವ, ಅದಕ್ಕೇನೆ ಫುಲ್ ಡಿಸ್ಟರ್ಬೆನ್ಸ್ ಇದ್ದಿದ್ದರಿಂದ ನಾನು ಅದನ್ನು ಮ್ಯೂಟ್ ಮಾಡಿ ವಾಯ್ಸ್ ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನಾವೀಗ ಏನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ. ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನನ್ನ ರಿಸೆಪ್ಷನ್ ಗೌನ್ನ ಪ್ಯಾಕ್ ಮಾಡೋಷ್ಟರಲ್ಲಿ ನನಗೆ ನಿಜವಾಗ್ಲೂ ಸಾಕಾಯ್ತು ಅಂದ್ಕೊಳ್ಳೋ. ಅಲ್ಲಿ ನೋಡಿ ಯಾವ ರೇಂಜಿಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಅದನ್ನು ಫೋಲ್ಡ್ ಮಾಡೋಕ್ಕೆ ಆ ರೇಂಜ್ಗೆ ಆಗೋಯ್ತು ನನಗೆ. ಒಬ್ರು ಹೆಲ್ಪ್ ಇಲ್ಲದೆ ಅದನ್ನು ಹಾಕೊಳ್ಳೋಕ್ಕೂ ಆಗಲ್ಲ, ಒಬ್ರು ಹೆಲ್ಪ್ ಇಲ್ಲದೆ ಅದನ್ನು ಮಡ್ಚೋಕ್ಕೂ ಆಗಲ್ಲ. ಆ ಥರ ಆಗಿತ್ತು. ಅಲ್ಲಿ ನೋಡಿ ಎಷ್ಟು ತನಕ ಮಾಡಿಸಿದ್ದೀನಿ ಅಂದರೆ. ಮತ್ತು ಅದನ್ನು ಯಾವ ಬ್ಯಾಗ್ ಒಳಗೂ ಇಡ್ಸೋಕ್ಕಾಗಲ್ಲ. ನಾನು ಅದನ್ನು ಹಾಗೆ ಬ್ಯಾಗಲ್ಲಿ ಹಾಗೆ ತೊಗೊಂಡು ಹೋಗ್ಬೇಕಾಗಿತ್ತು. ನಂಗೆ ಸಖತ್ ಇಷ್ಟಪಟ್ಟು ತೊಗೊಂಡಿದ್ದು ಗೌನ್. ಹೇಗಿದ್ರು ಪ್ಯಾಕಿಂಗು ಕ್ಲೀನಿಂಗ್ ಎಲ್ಲ ಇತ್ತಲ್ಲ, ಅದಕ್ಕೆ ಒಟ್ಟಿಗೆ ಫ್ರೆಶ್ ಆಗೋಣ ಅಂತ ನಾವು ಯಾರು ಇನ್ನೂ ಸ್ನಾನ ಮಾಡಿರಲಿಲ್ಲ. ಸೊ ಪ್ಯಾಕಿಂಗು ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ನಾವು ಫ್ರೆಶ್ ಆಗೋಣ ಅಂದ್ಕೊಂಡು ಇನ್ನೂ ಮಾರ್ಕೆಟ್ಗೆಲ್ಲ ಹೋಗೋ ಕೆಲಸ ಇತ್ತು. ಸೊ ಫೈನಲಿ ಗೌನ್ ಕೆಲಸ ಮುಗೀತು. ನೋಡಿ ಇದೆಲ್ಲ ತಗೊಂಡೋಗಕ್ಕೆ ಒಂದು ಕಡೆ ಹಾಕಿದ್ದೀವಿ, ಇನ್ನೂ ಪ್ಯಾಕ್ ಮಾಡಿಲ್ಲ. ಧನ್ವಿತ್ ಎಲ್ಲಿ? ಧನ್ವಿತ್ ಎಲ್ಲೋದಾ? ವೇರ್ ಇಸ್ ಧನ್ವಿತ್? ಅದು ನಮ್ಮ ಲಗೇಜು, ಇದು ಅಕ್ಕನ ಲಗೇಜು. ಹಂಗೆಲ್ಲ ಮಾಡ್ಬಾರ್ದು ಕಣಪ್ಪ. ನಾವು ಯಾರು ಇಲ್ಲಿರೋವಾಗ ಮಾಡ್ಗಿಟ್ಬಿಟ್ಟ ನಮ್ಮೇಲೆ. ಇದನ್ನ ಇನ್ನೂ ಪ್ಯಾಕ್ ಮಾಡಿಲ್ಲ, ಎಲ್ಲ ತಂದು ಒಂದು ಕಡೆ ಡಂಪ್ ಮಾಡಿದ್ದೀವಿ ಅಷ್ಟೇ. ಇವಾಗೆಲ್ಲ ಪ್ಯಾಕ್ ಮಾಡಬೇಕು. ಆಚೆ ಬಾ ಮಗನೆ. ಬಾರಪ್ಪ, ನೀನೇ ಪ್ಯಾಕ್ ಮಾಡ್ಬೇಕೀಗ, ನೀನೇ ಪ್ಯಾಕ್ ಮಾಡಬೇಕು. ನಮ್ಮಮ್ಮ ನಂದು ಸ್ಯಾರಿಗೆ ಬಳೆ ರೆಡಿ ಮಾಡಿಕೊಡ್ತಾವ್ರೆ. ಇದೇ ನನ್ನ ಸ್ಯಾರಿ ಕಲರ್ ನೋಡಿ. ಬಟ್ ಇನ್ನೂ ನಾನು ಬ್ಲೌಸೇ ಇಸ್ಕೊ ಬಂದಿಲ್ಲ ಇದ್ರದ್ದು. ಕೈ ಮೇನಿ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ನಮ್ಮದು. ನಂದು ನೋಡಿ ಇಲ್ಲಿ. ಇದು ನಮ್ಮ ಅಕ್ಕಂದು ಲೆಹೆಂಗಾ ಆಯಿತಾ. ಲೆಹೆಂಗಾ ಇದೊಂದು ನಂದು ಗೌನ್ ತೋರಿಸಿದ್ನಲ್ಲ, ಪಕ್ಕ ಇದೆರಡು ಯಾವ ಲಗೇಜಲ್ಲೂ ಹಿಡಿಯೋಕ್ಕಾಗಲ್ಲ. ಅದಕ್ಕೆ ಅದೆರಡು ಮಾತ್ರ ಸಪ್ರೇಟು. ಇನ್ನು ಮಿಕ್ಕಿದೆಲ್ಲ ನಾವು ಹಾಕೋಬೋದು. ಅದಕ್ಕೆ ಈಗ ಅದನ್ನೆಲ್ಲ ತುಂಬ್ತಾ ಇದ್ದೀವಿ. ಬ್ಯಾಂಗಲ್ಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಎಲ್ಲ ಆದಮೇಲೆ ನಿಮಗೆ ತೋರಿಸ್ತೀನಿ. ನಿಂದು ಹೇಳು, ಅದನ್ನೇ ಎಲ್ಲ. ಫಸ್ಟು ಬಟ್ಟೆ ತುಂಬು, ಟೈಮ್ ಆಯಿತು. ಆಯಿತು. ನಮ್ಮ ಮಮ್ಮಿದು ರಾತ್ರಿದು ರಿಸೆಪ್ಷನ್ದು ಈ ಕಲರ್ ಸ್ಯಾರಿ. ಸೊ ನಾವು ಆಲ್ರೆಡಿ ಅಲ್ಲೇ ಮಿಕ್ಸ್ ಮ್ಯಾಚ್ ಮಾಡಿಸ್ಕೊಂಡ್ಬಿಟ್ಟಿದ್ದೀವಿ ಬ್ಯಾಂಗಲ್ಸ್ನ. ಎಲ್ಲ ಸೆಟ್ ಒಂದ್ಸಲ ಟ್ರಯಲ್ ನೋಡ್ತಾ ಇದ್ದೀವಿ ಹಾಕ್ಸ್ಕೊಂಡು ನಮ್ಮ ಮಮ್ಮಿಗೆ. ನೋಡಿ ಎಲ್ಲರದು ರೆಡಿಯಾಗಿದೆ. ನಮ್ಮ ಮಮ್ಮಿದು ಆಲ್ಮೋಸ್ಟ್ ರಾತ್ರಿದೆಲ್ಲ ರೆಡಿಯಾಗಿದೆ. ಇವಾಗ ನೆಕ್ಸ್ಟು ದಾರದ ರೆಡಿ ಮಾಡ್ಕೊಡ್ಬೇಕು. ನಮ್ಮನೇಲಿ ನಮ್ಮ ಪಾಪುನು ಬಿಡ್ತಲ್ಲ, ಅವನದು ಪಂಚಶಲ್ಯ ನೋಡಿ. ಮಾರ್ನಿಂಗ್ ದಾರೆಗೆ ಪ್ಯಾಕ್ ಮಾಡ್ಕೊತಾನೆ ಪಂಚಶಲ್ಯ. ಸೂಪರ್. ಚಿಕ್ಕೊಂದಲ್ಲ ಐತೆ ಇಲ್ಲಿ. ನಾವು ಆಯಿತು. ಯಾಕೆ ಇಷ್ಟು ಫ್ರೀಯಾಗಿ ನಮ್ಮ ಅಕ್ಕ ಪ್ಯಾಕ್ ಮಾಡ್ತಾಳೆ ಅಂದರೆ, ಚಿಕ್ಕೊಂದು ಅವ್ನು ಮಲ್ಗೋನೆ, ಅವನ್ನೆಲ್ಲ ಪ್ಯಾಕ್ ಮಾಡ್ಕೊತಾಳೆ. ಪ್ಯಾಕ್ ಮಾಡೋ ಅಂತ ಅಂದರೆ ನಾನು ಹಾಕೋಬೇಕಾಗಿರೋದನ್ನೆಲ್ಲ ಹಾಕೊಂಡು ಕೂತವ್ ನೋಡಿ. ತೋರಿಸು. ಇದು ನನ್ನ ನೈಟ್ ಗೌನ್ಗೆ ಅಂತ ಇಟ್ಕೊಂಡಿದ್ದೆ ನೋಡಿ. ಇಲ್ಲಿ ನನ್ನ ರಿಂಗ್ಸ್ನೆಲ್ಲ ಹಾಕೊಂಡು ಇದು ನಂಗೆ ಬೇಕಿದ್ದು ನಂಗೆ ಬೇಕು ಅಂತ ಹಾಕೊಂಡು ಕೂತವನೆ. ಬಿಚ್ಚಪ್ಪ. ಹ್ಞೂ, ನಾಳೆ ತನಕ ಹಂಗೆ ಹಾಕೊಂಡಿರು. ಹುಡುಗಿನ ನೀನು? ಅವ್ನು ಮಲ್ಗಿದಾನಲ್ಲ, ಅದಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ವಿ. ನೋಡಿ ಬ್ಯಾಗು ಅವ್ರದ್ದು. ನಮ್ ಬ್ಯಾಗ್ ವಿಷಯಕ್ಕೆ ಬರಬೇಡಿ ಅಂತ ಹೇಳೋರೆ ಇವರು. ಹ್ಞೂ, ಇಲ್ಲಿ ನೋಡಿ ಅವ್ರ ಅಮ್ಮಂದು ಅವ್ರ ಮಕ್ಳದೆಲ್ಲ ಅಂತ ಒಂದು ಲಗೇಜ್ ಆಯ್ತಾ. ಇದು ನಮ್ದಾ? ನಾನು ನಮ್ಮಮ್ಮ ನನ್ನ ತಂಗಿ 3 ಜನನೂ ಇದ್ರೊಳಗೆ ಹಾಕೋಬೇಕು. ಇದು ಅವ್ರ ಮಕ್ಕಳು ಅವಳು ಹಾಕೋಬೇಕು. ಈ ವಿಷಯಕ್ಕೆ ಬರಬೇಡ ಅಂತ ಅವ್ರ ಅಮ್ಮಂಗೆ ಹೇಳ್ತಾ ಇದ್ದೆ. ನಮ್ಮ ಲಗೇಜ್ಗೆ ಆಲ್ಮೋಸ್ಟ್ ಒಂದು ರೇಂಜಿಗೆ ಪ್ಯಾಕ್ ಮಾಡ್ತಾಯಿದ್ವಿ. ಈ ಕಡೆದೆಲ್ಲ ನಮ್ಮ ಅಮ್ಮನ ಸೀರೆ, ಇದೆಲ್ಲ ರಿಸೆಪ್ಷನ್ದು. ಆ್ಯಕ್ಚುಲಿ ಇದ್ರ ಸೀರೆ ಇನ್ನೂ ಇಸ್ಕೊಂಬಂದಿಲ್ಲ, ಇಸ್ಕೊಬರ್ಬೇಕು. ಇದೆಲ್ಲ ನಮ್ಮ ಅಮ್ಮನ ಸೀರೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಇಷ್ಟು ಭಾರ ನನ್ನ ತಂಗಿದ್ದು ರಿಸೆಪ್ಷನ್ದು. ಹೆಂಗೆ ಹಾಕೊಳ್ಳೋದಂತ ಎಷ್ಟು ಮಾಡ್ತೀವಿ. ಇದು ಟಾಪು, ಇದು ವೇಲು ಎಲ್ಲ ಇದೆ. ಇದು ಅವಳ ದಾರ. ಇದು ಸ್ಯಾರಿ ತೊಗೊಂಡು ರೇಷ್ಮೆದಲ್ಲಿ ಹೊಲಿಸಿರೋದು. ನಾನು ನಿಮಗೆ ಫುಲ್ ಔಟ್ಫಿಟ್ ಎಲ್ಲ ತೋರಿಸ್ತೀನಿ ಮದುವೆ ವ್ಲಾಗ್ ಮಾಡಿದಾಗ. ಸೊ ಈಗ ಜಸ್ಟ್ ಪ್ಯಾಕ್ ಮಾಡ್ತಾಯಿದ್ದೀವಲ್ಲ, ಸ್ಯಾರಿನ ಬೇರೆ ತೊಗೊಂಡು ನಾನು ಇದನ್ನು ಅವಳಿಗೆ ಹೊಲಿಸಿದ್ದು ಈ ಥರ. ಇದು ರಿಸೆಪ್ಷನ್ದು ಅವಳದು. ಇದೆಲ್ಲ ಫುಲ್ ಈ ಕಡೆ ಫುಲ್ಲು, ಆ ಕಡೆ ಫುಲ್ಲು ನಮ್ಮ ಅಮ್ಮನ ಸ್ಯಾರಿನೇ ನೋಡಿ. ಇಲ್ಲೊಬ್ಬ ಕಿತಾಪತಿ ಅಂತ ಮಾಡ್ತಾನೆ, ಅವ್ರ ಅಮ್ಮಂದು ಲೆಹೆಂಗಾ ಇದು.
ಬಿಡು. ತೋರಿಸ್ಬೇಡಿ ಅದು. ಯಾಕೆ ನಿಮ್ಮ ಮುಂದೆ ಮಾತ್ರ ಸೀಕ್ರೆಟ್ ಆಗಿರ್ಬೇಕ? ಇದು ರಾತ್ರಿ ರಿಸೆಪ್ಷನ್ದವ್ರ ಮುಂದೆ ಲೆಹೆಂಗಾ. ಇದು ತೋರಿಸು. ನೋಡಿ ಗೈಸ್. ನೋಡಿ ಗಾಯ್ಸ್, ನೀನೇ ತೋರಿಸು. ಇದು ರಾತ್ರಿದವ್ರ ಮುಂದೆ ಲೆಹೆಂಗಾ ಫುಲ್ ಗ್ರ್ಯಾಂಡ್ ಅಂದರೆ ಗ್ರ್ಯಾಂಡು. ಒಂದು ಲಗೇಜ್ ಫುಲ್ ಒಳ್ಳೆ ತುಂಬೋಗಿದೆ ನೋಡಿ. ಇದು ಬೆಳಗ್ಗೆದು ದಾರೆದಂತೂ ಎಲ್ಲರಿಗಿಂತ ಕಾಸ್ಟ್, ಇದು ಎಲ್ಲರಿಗಿಂತ ಜಾಸ್ತಿದು ಮೈಸೂರು ಸಿಲ್ಕ್. ಸಖತ್ತಾಗಿದೆ ಕಲರ್ ಮಾತ್ರ. ಇದು ನಮ್ಮ ಮೈಸೂರು ಹುಡುಗಿ ಮೈಸೂರು ಸಿಲ್ಕ್ ಹಾಕೋತಾಳೆ ದಾರೆಗೆ. ಮಕ್ಳಿಗೆ ರೆಡಿ ಮಾಡ್ತಾ ಇದ್ದೀವಿ. ಈಗ ನಮ್ಮದೆಲ್ಲ ಆಯಿತು. ನಮ್ಮದೆಲ್ಲ ಆಗಿಲ್ಲ, ನಾನಿನ್ನು ಬ್ಲೌಸ್ ಇಸ್ಕೊಬರಕ್ಕೆ ಹೋಗಬೇಕು. ಸದ್ಯಕ್ಕೀಗ ಮಕ್ಳು ಇದು ಹೋಗ್ಬೇಕಾರಂತೆ, ಫ್ರೀ ಆಗಿರಲಿ ಅಂತ ಟೀ ಶರ್ಟ್ ಹಾಕ್ತಾ ಇದ್ದೀವಿ. ಇದು ದೊಡ್ಡವನಿಗೆ, ಚಿಕ್ಕವನಿಗೆ. ಇದು ಮಾರ್ನಿಂಗ್ ಈ ದಾರೆಗೆ ದೊಡ್ಡವನಿಗೆ. ಯಪ್ಪ ಹೆಂಗೆ ಕಾಣಿಸ್ತಾರೆ ಗೊತ್ತಾ ಇದು ಹಾಕೊಂಡ್ರೆ. ಎಲ್ಲ ಸೆಟ್ ಮಾಡಿಬಿಟ್ಟು ಅವರಮ್ಮ ಪಂಚೆ ಶಲ್ಯ ಎಲ್ಲ. ಈ ಚಿಕ್ಕವನಿಗೆ ಅವನಿರೋದೇ ಇಷ್ಟು, ಅವನಿಗೆ ಪಂಚೆ ಶಲ್ಯ ಶರ್ಟ್ ಎಲ್ಲ. ನೆಕ್ಸ್ಟು ಸೂಟು ಅವನಾಗಲೇ ಎತ್ತಿ ಬ್ಯಾಗ್ ಒಳಗೆ ಹಾಕ್ಬಿಟ್ಟವನೆ. ಈ ಬ್ಯಾಗ್ ಒಳಗೇನೂ ಇರಬೇಕು. ಇಬ್ರಿಗೂ ನೈಟ್ ರಿಸೆಪ್ಷನ್ಗೆ ಸೂಟ್ ಹಾಕೋನೆ. ಎಸ್, ಅದಾಗಿದ್ದ ತಕ್ಷಣ ನಾನು ಮಧ್ಯಾಹ್ನ ಫುಲ್ಲು ಪ್ಯಾಕಿಂಗ್ ಮಾಡಿ ಫ್ರೆಶ್ ಆಗಿ, ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತಲ್ಲ, ಅವತ್ತು ನಮ್ಮ ಮನೇಲಿ ನೀರು ಹಾಕಿದ್ದು. ಅದಾದಮೇಲೆ ನಾವು ಸ್ವಲ್ಪ ಅಲ್ಲಿ ಇಲ್ಲಿ ಇನ್ನೊಂದು ಮನೆ ನೀರು ಹಾಕ್ಬೇಕಿತ್ತು ಮಾಮನ ಮನೇಲಿ. ಅದಾದಮೇಲೆ ಹಳದಿ ಶಾಸ್ತ್ರ ಹುಡ್ಗನ ಮನೆಯದು ಇದೆಲ್ಲ ಕಂಟಿನ್ಯೂಸ್ ಇದನ್ನು ಮನೇನೂ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಮತ್ತು ಬೆಂಗಳೂರು ಕಡೆ ಹೊಟ್ಟೋಗ್ಬಿಟ್ರೆ ಮತ್ತೆ 2 days ಆಗುತ್ತೆ ಬರೋದು. ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮುಗಿಸಿ, ಪ್ಯಾಕಿಂಗ್ ಎಲ್ಲ ಮುಗಿಸಿ, ಎಲ್ಲನೂ ಒಟ್ಟಿಗೆ ಮಾಡಿ, ಸ್ನಾನ ಎಲ್ಲ ಮುಗಿಸಿ, ಆಮೇಲೆ ನಾನು ಸ್ಯಾರಿ ಬ್ಲೌಸೆಲ್ಲ ಇಸ್ಕೊಬೇಕಿತ್ತಲ್ಲ ಅದೆಲ್ಲ ಇಸ್ಕೊಂಡು ಸೆಟ್ ಇಸ್ಕೊಳಕ್ಕೆ ಬಂದ್ವಿ ನಾವು. ಜುವೆಲ್ಸ್ ನಾವೆಲ್ಲ ಆಲ್ರೆಡಿ ಬುಕ್ ಮಾಡಿದ್ವಲ್ಲ, ಅವ್ರಿಗೆಲ್ಲ ಹೇಳಿದ್ವಿ ಯಾವುದಕ್ಕೆ ಏನೇನು ಬೇಕು ಅಂತ. ಸೊ ಅದನ್ನೆಲ್ಲ ಇಸ್ಕೊಳಕ್ಕೆ ಬಂದಿದ್ವಿ. ಈಗ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಅಕ್ಕಂದು ರಿಸೆಪ್ಷನ್ದು. ನಮ್ಮ ಅಕ್ಕ ಲೆಹೆಂಗಾ ಹಾಕೋತಾರಲ್ಲ, ಅದಕ್ಕೆ ರಿಸೆಪ್ಷನ್ಗೆ ಸೆಟ್ ಇದು. ಇದಕ್ಕೆ ಮುಂಚೆ ತೋರಿಸಿದ್ನಲ್ಲ, ಅದು ನಮ್ಮ ಅಕ್ಕನ ದಾರ ಇದೆ ಆ್ಯಕ್ಚುಲಿ. ಅದು ಸಕ್ಕತ್ತಾಗಿದೆ, ಅದು ಪ್ರೀಮಿಯಮ್ದು ಚೆನ್ನಾಗಿದೆ ಅಂತ ಹೇಳಿದ್ರು. ನಮಗೂ ತುಂಬ ಇಷ್ಟ ಆಗಿದೆ. ಅದು ಹೊಸ ಥರ ಮೈಸೂರು ಸಿಲ್ಕಿಗೆ ಚೆನ್ನಾಗಿ ಕಾಣಿಸುತ್ತೆ ಆ ಸೆಟ್ ಅಂತ, ಅದನ್ನು ನಾವು ಓಕೆ ಅಂತ ಅಂದಿದ್ವಿ. ಇದು ಫುಲ್ಲು ರಿಸೆಪ್ಷನ್ಗೆ ನಾವು ಸಿಲ್ವರ್ ಸೆಟ್ಟೇ ಬೇಕು ಅಂತ ಹೇಳಿದ್ದಕ್ಕೆ ಈ ಥರನೇ ಕೊಟ್ಟರು. ಏನೋ ನಮ್ಮ ಅಕ್ಕಂದು 2 ಸೆಟ್ಟು, ಬೆಳಗ್ಗೆದೊಂದು ರಾತ್ರಿದೊಂದು. ಬೆಳಗ್ಗೆದು ಪ್ರೀಮಿಯಮ್ ಸೆಟ್ ಅಂತ ತೋರಿಸಿರಲ್ಲ ಫಸ್ಟು, ಅದು ನಮ್ಮ ಅಕ್ಕಂದು. 2ನೇದು ಇದಕ್ಕೆ ರಿಸೆಪ್ಷನ್ಗೆ ಲೆಹೆಂಗಾಗೆ. ಇವಾಗ ನೋಡ್ತಾ ಇರೋದು ನಂದು ಗೌನು, ಬೆಳಿಗ್ಗೆ ತೋರಿಸಿದ್ನಲ್ಲ ನಾನು ಮಡ್ಚಿರೋದು. ಆ ಗೌನ್ಗೆ ಸಿಂಪಲ್ ಬರೀ ಒಂದು ನೆಕ್ ಚೈನು, ಇಯರಿಂಗ್ಸ್ ಅಷ್ಟೇ ನಾನು ಇಸ್ಕೊಂಡಿದ್ದು. ಬೈತಲೆವಾಡ್ ಬೇಡ ಅಂದರೆ ಅವರೇ ಕೊಟ್ಟರು. ಇದು ಇಯರಿಂಗ್ಸ್ ಬೇಡ ನನಗೆ ಅಂತ ನಾನು ಬೇರೆ ಇಸ್ಕೊಂಡು, ಆ್ಯಕ್ಚುಲಿ ತುಂಬ ಚಿಕ್ಕದಾಯ್ತು ಅದು ರಿಸೆಪ್ಷನ್ಗೆ ಅಂದ್ಬಿಟ್ಟು ನಾನು ಆಮೇಲೆ ಬೇರೆ ಇಸ್ಕೊಂಡಿದ್ದೀನಿ. ನೆಕ್ ಚೈನ್ ಮಾತ್ರ ನಾನು ಅದೇ ಕೇಳಿದ್ದು, ತುಂಬ ಇಷ್ಟ ಆಗಿತ್ತು ನನಗೆ ನೆಕ್ ಚೈನು. ಸೊ ಸಿಂಪಲಾಗಿರಲಿ ಅಂತ ನಾನು ಅದನ್ನು ಕೇಳಿದ್ದೆ. ಇಯರಿಂಗ್ಸ್ ನಂಗೆ ಅದು ಬೇಡ ಅಂತ ಅಂದ್ಬಿಟ್ಟು ನಾನು ಬೇರೆ ಬೇಕು ಅಂದಿದ್ದೆ. ಸೊ ರಿಸೆಪ್ಷನ್ದು ಆಮೇಲೆ ಬೇರೆ ಇಯರಿಂಗ್ಸ್ ಕೊಟ್ಟರು, ನಾನು ಆಮೇಲೆ ತೋರಿಸ್ತೀನಿ. ಅದಾದಮೇಲೆ ನನಗೆ ದಾರೆಗೆ ಬೇಕಾಗಿತ್ತಲ್ಲ ಸ್ಯಾರಿಗೆ, ಈಗ ದಾರೆಗೆ ಇಸ್ಕೊತಾ ಇದ್ದೀನಿ ನೋಡಿ. ಅವ್ರಿಗೆ ನಾನು ಹೇಳಿದ್ದೆ ಬೇರೆದು, ಬಟ್ ಇದು ತುಂಬ ಚೆನ್ನಾಗಿದೆ ಡಾಬು, ಇದನ್ನು ತೊಗೊಳ್ಳಿ ಅಂತ ಅಂದರು. ನನಗೆ ಫಸ್ಟ್ ಬೇಡ ನಾನು ಅಂತ ಅಂದಿದ್ದೆ. ಬಟ್ ಆ ಡಾಬ್ ನಿಜವಾಗ್ಲೂ ಚೆನ್ನಾಗಿತ್ತು. ಎಷ್ಟು ಯೂನಿಕ್ಕಾಗಿ ಕಾಣಿಸ್ತಿತ್ತು. ಅವ್ರು ಇವಾಗ ತೋರಿಸಿರಲ್ಲ ಆ ಡಾಬ್ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇಲ್ಲಿ ನೋಡಿ, ಇದು ಇಯರಿಂಗ್ಸ್ ಬಾಕ್ಸು. ಈಗ ನಾನು ರಿಸೆಪ್ಷನ್ಗೆ ಇಯರಿಂಗ್ಸ್ ಇಷ್ಟು ಲಾಟಲ್ಲಿ ನಂಗೆ ಆ ನೆಕ್ ಚೈನ್ಗೆ ಇಯರಿಂಗ್ಸ್ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ನೋಡಿ ಎತ್ಕೋತಾ ಇದ್ದೆ ನಾನು ನೋಡಿದ್ದೆ ಆ ಥರದ್ದೊಂದು, ಬಟ್ ಅದನ್ನೇ ಹುಡುಕ್ತಾ ಇದೆ. ಆವಾಗಲೇ ತೋರಿಸಿದ್ನಲ್ಲ, ಅದೊಂದು ಡಾಬ್ ತೋರಿಸಿದ್ರು, ಇದೊಂದು ಡಾಬ್ ತೋರಿಸಿದ್ರು. ಇದು ನನ್ನ ಸೇಮ್ ನನ್ನ ಸೆಟ್ ಏನಿದೆ ಅದಕ್ಕೆ ಮ್ಯಾಚ್ ಆಗೋ ಥರ ಆ ಡಾಬು. ಬಟ್ ಅದು ನಂಗೆ ನಾನು ಸ್ವಲ್ಪ ಸಣ್ಣ ಅಲ್ವಾ, ಸ್ವಲ್ಪ ಅಲ್ಲ ಜಾಸ್ತಿನೇ ಸಣ್ಣ ಅಲ್ವಾ, ಅದು ಚೆನ್ನಾಗಿ ಕಾಣಿಸಲ್ಲ ಅಂತ ನನಗೆ. ಆಮೇಲೆ ಈ ಥರ ಒಂದು ಯೂನಿಕ್ ಆಗಿತ್ತು ನೋಡಿ, ಇದೇನು ಕಟ್ಟಂಗಿಲ್ಲ ಏನಿಲ್ಲ, ಯಾರ ಹೆಲ್ಪ್ ಇಲ್ಲದೆ ಹಂಗೆ ಹಾಕೋಬೋದು. ಅದಕ್ಕೆ ಇದನ್ನೇ ಹಾಕ್ಕೊಳ್ಳಿ ಅಂತ ಅವರು ಸಜೆಸ್ಟ್ ಮಾಡಿದ್ರು. ನೀವು ಜಾಸ್ತಿ ಯೂನಿಕ್ ಸೆಟ್ಸ್ನ ಬುಕ್ ಮಾಡಿದ್ದೀರಾ, ಸೊ ಇದನ್ನು ಚೆನ್ನಾಗಿದೆ ಅಂತ. ಹಂಗೆ ಅಂದಿದ ತಕ್ಷಣ ಪಾಪಚ್ಚಿ ಅವ್ರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಸೆಟ್ ಅಂಗಡಿಯವ್ರಿಗೆ ನೀವು ಯಾರೇ ಏನೇ ಫಂಕ್ಷನ್ ಮಾಡಿದ್ರು ಆರಾಮಾಗಿ ಹೋಗಿ ತೊಗೋಬೋದು. ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ, ಎಷ್ಟು ಹೆಲ್ಪ್ ಮಾಡ್ತಾರೆ ಸೆಟ್ಗೆ ಅಂತಂದರೆ, ನಮ್ದೊಂದು ಸ್ಯಾರಿ ಕಲರು ಇಲ್ಲ ಯಾವ ಸ್ಯಾರಿ ಅಂತ ಹೇಳಿದ್ರೆ ಸಾಕು, ಯಾವ ಬಟ್ಟೆ ಕಲರ್ ಎಲ್ಲ ಅವರೇ ಸೆಟ್ ಮಾಡಿಕೊಟ್ಬಿಡ್ತಾರೆ. ಯಾವ ಥರದಕ್ಕೆ ಯಾವ ಫಂಕ್ಷನ್ಗೆ ಏನು ಬೇಕು ಅಂತ. ಪವಿತ್ರ ಫ್ಯಾಷನ್ಸ್ ಅಂತ ಮೈಸೂರು ಮಾರ್ಕೆಟ್ ಒಳಗೆ ಕಾರ್ನರ್ ಅಂಗಡಿ ಇವ್ರದ್ದು. ಮಿಸ್ ಮಾಡದೆ ಅಲ್ಲಿ ಹೋಗಿ ನೀವು ಮತ್ತು ಅವರು ಎಲ್ಲ ಅವರೇ ಸಜೆಸ್ಟ್ ಮಾಡ್ತಾರೆ, ಇದಕ್ಕೆ ಈ ಸ್ಯಾರಿಗೆ ಈ ಥರ ಬೇಕು, ಇದಕ್ಕೆ ಈ ಡ್ರೆಸ್ಗೆ ಈ ಥರ ಬೇಕು ಅಂತ. ನನಗೂ ಅಷ್ಟೇ ಅವರೇ ಎಲ್ಲ ಹೇಳಿದ್ರು. ನಾನು ಬೆಳಗ್ಗೆ ಎಲ್ಲೋ ಮತ್ತು ಪಿಂಕ್ ಆಗಿದ್ದರಿಂದ ನನಗೆ ಈ ಥರನೇ ಬೇಕು ಅಂತ ನಾನು ಹೇಳಿದ್ದೆ. ಅಲ್ಲಿತ್ತು ಗ್ರೀನ್ ಮತ್ತು ಈ ಥರ ರೂಬಿ ಕಲರ್ 2 ಇತ್ತು. ಸೊ ನನಗೆ ಈ ಸೆಟ್ ತುಂಬ ಇಷ್ಟ ಆಗಿತ್ತು ಅಂತ ಇದು ತೊಗೊಂಡೆ.
ನನಗೆ ಮಾತ್ರ ಎಕ್ಸ್ಪೆಷಲಿ ಎಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡಿಕೊಟ್ರು. ಡಾಬಾಗ್ಲಿ 2 ಕೊಟ್ಟರು, ಇಯರಿಂಗ್ಸು ಅಷ್ಟೇ, ಒಂದು ಜುಮ್ಕಿ ಕೊಟ್ಟರು, ಒಂದು ಮಾಮೂಲಿ ಇಯರಿಂಗ್ಸ್ ಕೊಟ್ಟರು, ಆಮೇಲೆ ಬೈತಲೆ ಬಟ್ಟು 2 ಕೊಟ್ಟಿದ್ರು, ಮಾಟಿ, ಆಮೇಲೆ ಜಡೆ, ನಮ್ಮ ಅಕ್ಕಂಗೂ ಬೆಳಗ್ಗೆಗೆ ಜಡೆ, ಮಾಟಿ ಎಲ್ಲನೂ ಎಕ್ಸ್ಟ್ರಾ ಕೊಟ್ಟಿದ್ರು ಅವರು. ಆಮೇಲೆ ನನ್ನ ತಂಗಿಗೂ ಏನಾದರೂ ಬೇಕಂದರೆ ಅರ್ಜೆಂಟಾಗಿ ಬೆಳಗ್ಗೆ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಒಂದು ಜುಮ್ಕಿ, ನಾನು ಏನು ಕೇಳಿಲ್ಲ ಅಂದ್ರೂ ಅವರೇನೆ ಪರವಾಗಿಲ್ಲ ತೊಗೊಳ್ಳಿ ಮೇಡಮ್ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಜುಮ್ಕಿ ಎಲ್ಲ ಕೊಟ್ಟಿದ್ರು. ಮಾಟಿ ಅಂತೂ ಸಕ್ಕತ್ತಾಗಿತ್ತು, ಅದು ತುಂಬ ಯೂನಿಕ್ ಆಗಿತ್ತು. ನನಗೆ 3 ಸ್ಟೆಪ್ ಕೇಳಿದೆ, 3 ಸ್ಟೆಪ್ ಜೊತೆ ಅದ್ರ ರೂಬಿ ಇರೋದನ್ನೇ ಹಾಕೊಟ್ಟಿದ್ರು, ಮಾಟಿನೂ ಎಕ್ಸ್ಟ್ರಾ ಕೊಟ್ಟಿದ್ರು, ಬೈತಲೆ ಬಟ್ಟು 2 ಕೊಟ್ಟಿದ್ರು, ಸೆಟ್ಟದಲ್ಲದೆ ಎಕ್ಸ್ಟ್ರಾ ಅಂತಲೂ ಕೊಟ್ಟಿದ್ರು. ಅದನ್ನು ನಂಗೆ ಸಖತ್ ಇಷ್ಟ ಆಯಿತು. ಅವ್ರು ಮಾತಾಡೋದು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ, ಮತ್ತು ರೀಸನಬಲ್ ಪ್ರೈಸು, ಅದಂತೂ ಹೇಳ್ತೀನಿ ನೋಡಿ, ರೀಸನಬಲ್ ಪ್ರೈಸೂ ಇತ್ತು. ನೀವು ಅಲ್ಲಿ ಯಾರೇ ಏನೇ ಫಂಕ್ಷನ್ ಮಾಡಿದ್ರು ಮದುವೆ ಹುಡುಗಿಗೇ ಸೆಟ್ ಬುಕ್ ಮಾಡ್ಬೋದಲ್ಲ, ಅಷ್ಟು ಚೆನ್ನಾಗಿದೆ. ಅಲ್ಲೆಲ್ಲ ನೀವು ನೋಡ್ತಾ ಇರೋದು ಆಲ್ಮೋಸ್ಟ್ ಮದುವೆ ಹಣ್ಣುಗಳು ಹಾಕೊಳ್ಳೋದೇನೆ. ನಮ್ಮ ಅಕ್ಕ ತೊಗೊಂಡಿದ್ದು ಆ್ಯಕ್ಚುಲಿ ಮದುವೆ ಹಣ್ಣು ಹಾಕೊಂಡಿದ್ದೇನೆ, ಮುಂಚೆ ಫೋಟೋಸಲ್ಲೆಲ್ಲ ನೋಡ್ದಲ್ಲ, ಅದು ಮೈಸೂರು ಸಿಲ್ಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಸೆಲೆಕ್ಟ್ ಮಾಡಿ ಅಕ್ಕಂಗೆ ಅದೇ ಇರಲಿ ಅಂತಂದೆ. ನೋಡಿ ನಾನು ಹೇಳಲ್ಲ ಮಾಟಿ, ನಂಗೆ ತುಂಬ ಇಷ್ಟ ಆಯ್ತು. ಮಾಟಿ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಸೆಟ್ಗೇನೆ. ಅಕ್ಕಂಗೂ ಮಾಟಿ ಕೊಟ್ಟಿದ್ರು, ನನಗೂ ಮಾಟಿ ಕೊಟ್ಟಿದ್ರು, ಎಕ್ಸ್ಟ್ರಾನೂ ಒಂದು ಕೊಟ್ಟಿದ್ರು ಆ್ಯಕ್ಚುಲಿ. ಮತ್ತು ಅವ್ರು ಹೇಳಿದ್ರು ಇನ್ನೂ ಏನಾದರೂ ಎಕ್ಸ್ಟ್ರಾ ಬೇಕಂದರೆ ಕೇಳಿ, ಮತ್ತು ಸೇಫಾಗಿ ವಾಪಸ್ ತಂದು ಕೊಡ್ತೀವಿ ಅಂತಲೂ ಅವ್ರಿಗೆ ನಂಬಿಕೆ ಇರಬೇಕು ಅಲ್ವಾ. ನಾವು ಅಷ್ಟೇ ಸೇಫಾಗಿ ತೊಗೊಂಡೋಗಿ ತೊಗೊಬರ್ಬೇಕು ಆ ಥರ. ನನ್ನ ಅಲ್ಲೇ ಎಲ್ಲ ಟ್ರಯಲ್ ನೋಡಿ ಅಂತಂದರು, ಬಟ್ ಅಲ್ಲೇ ನೋಡಿದ್ನಲ್ಲ, ಈ ಥರ ಇಟ್ಕೊಂಡು ನೋಡಿದೆ ಚೆನ್ನಾಗಿ ಕಾಣಿಸುತ್ತೆ ಬಿಡಿ ಅಂತ ಅಂದೆ. ಆಮೇಲೆ ಇನ್ನೂ ಏನಾದರೂ ಜಡೆ ಒಂದು ಕೊಟ್ಟರು ಎಕ್ಸ್ಟ್ರಾ, ನನಗೊಂದು ಎಕ್ಸ್ಟ್ರಾ ಜಡೆ ಕೊಟ್ಟರು, ಅಕ್ಕಂಗೊಂದು ಎಕ್ಸ್ಟ್ರಾ ಜಡೆ ಕೊಟ್ಟರು. ನಾನು ಜಡೆ ಬದಲು ಈಗ ಹೊಸ ಥರ ಹ್ಯಾಂಗಿಂಗ್ಸ್ ಬಂದಿದೆ, ನಾನು ನೆಕ್ಸ್ಟ್ ಮದುವೆ ವ್ಲಾಗಲ್ಲಿ ಅದನ್ನು ತೋರಿಸ್ತೀನಿ ನೋಡಿ. ನಾವೆಲ್ಲ ಇಸ್ಕೊಂಡು ಹೋಗ್ತಾ ಇದೀವಿ ಈಗ. ನಮ್ಗೆ ಇದೆಲ್ಲ ಕೊಟ್ಟವರು ನಂಜುಂಡನ್ನ, ಅವ್ರು ಯಾವಾಗಲೂ ಮುಖನೇ ತೋರಿಸಲ್ಲ, ಇದರಿಂದನೇ ಇರ್ತಾರೆ ಅವ್ರು, ಅಲ್ಲೂ ಬ್ಯುಸಿನೇ. ಹಾಯ್ ಅನ್ಬಿಡಿ ಏನೋ ಅವ್ರನ್ನ ಮಾಡ್ತೀನಿ, ಆಯ್ತು ಮಾಡ್ಕೊಂಡಿದ್ದೀನಿ. ಸೆಟ್ಟೆಲ್ಲ ಇಸ್ಕೊಂಡು ಬಂದು ಊಟ ಮಾಡಿ ಇನ್ನೇನು ಮಲ್ಕೊಳ್ಳೋ ಟೈಮ್ ಆಗಿತ್ತು, ಇನ್ನೇನು ಪೆಂಡಿಂಗ್ ಇದೆ ಅದನ್ನೆಲ್ಲ ಪ್ಯಾಕ್ ಮಾಡಿ ಮಲ್ಕೊಳ್ಳೋಣ ಅಂದ್ಕೊಂಡು, ಸೊ ಇದೊಂದು ವೀಡಿಯೋ ಮಾಡ್ಕೊಳ್ಳೋಣ ಲಾಸ್ಟ್ ವ್ಲಾಗ್ ಎಂಡ್ ಮಾಡೋಕ್ಕೆ ಅಂದ್ಕೊಂಡು ಇದೊಂದು ವೀಡಿಯೋ ಮಾಡಿದೆ. ಹೇಗಿತ್ತು ಪ್ಯಾಕಿಂಗ್ ಎಲ್ಲ ನೋಡಿದ್ರಲ್ಲ. ಇನ್ನೇನಿದ್ರು ಬೆಳಗ್ಗೆ ಎದ್ದು ಬ್ಯಾಂಗ್ಳೂರಿಗೆ ಹೋಗಬೇಕು ಅಷ್ಟೇ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಐ ಹೋಪ್ ಈ ಪ್ಯಾಕಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಪರಿಣಿತ ನಮಿತಾ ವ್ಲಾಗ್ಗೆ. ಇನ್ನೇನಿದ್ರು ನೆಕ್ಸ್ಟ್ ರಿಸೆಪ್ಷನ್ ವ್ಲಾಗ್ ಹಾಕ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ನಾನು ನಿಮ್ಮ ಮೈಸೂರು ಹುಡುಗಿ ಪರಿಣಿತ ನಮಿತಾ. ಎಲ್ಲರೂ ವಾಚ್ ಮಾಡ್ತಾಯಿರಿ. ಬಾಯ್.